ಆತ್ಮಬಂಧುಗಳಿಗೂ ವಂದಿಸುತ್ತಾ ಈ ದಿನ ಮಹಾವತಾರ ಸಂಸ್ಥೆಯ ಸಂಸ್ಥಾಪಕರಾದ ಪತ್ರಿಜಿಯವರಿಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ವೇದಿಕೆಗೆ ಕಾರಣೀಕರ್ತರಾದಂಥ ರಂಗನಾಥ್ ಜಿಯವರಿಗೂ ಹಾಗೂ ನನ್ನ ಗುರು ವೃಂದಕ್ಕೂ ನನ್ನ ಜನ್ಮದಾತರಿಗೂ ಹಾಗೂ ಪ್ರಕೃತಿ ಮಾತೆಗೂ ವಂದಿಸುತ್ತಾ ಹಾಗೂ ನಮ್ಮ ಇಲ್ಲಿ ಇರುವಂತ ಎಲ್ಲ ಆತ್ಮಬಂಧುಗಳಿಗೂ ವಂದಿಸುತ್ತಾ ಈ ದಿನ ನಾನು ಏನು ವಿಷಯ ತಗೊಂಡಿದ್ದೀನಿ ಅಂತಂದ್ರೆ ಧ್ಯಾನ ಯಾಕೆ ಉನ್ನತವಾದದ್ದು ಅಂತ. ಧ್ಯಾನ ನಾವೆಲ್ಲರೂ ಇವಾಗಲೇ ಧ್ಯಾನ ಮಾಡಿ ಬಂದು ಧ್ಯಾನದಿಂದ ಹೊರಗಡೆ ಬಂದಿದ್ದೀವಿ. ಮತ್ತೆ ಇನ್ನೊಂದ್ಸರಿ ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ಧ್ಯಾನ ಯಾಕೆ ಉನ್ನತವಾದದ್ದು ಅನ್ನೋದನ್ನ ನಾನು ಸ್ವಲ್ಪ ವಿಶದವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ತಿಳ್ಕೊಂಡಿದ್ದನ್ನ ಬೇರೆಯವರಿಗೆ ತಿಳಿಸೋಣ ಅಂತ. ಧನ್ಯವಾದಗಳು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನಮಸ್ತೆ ಮಾಸ್ಟರ್ಸ್. ಈ ದಿನ ಸಹಜವಾಗಿ ನಾವು ಎಲ್ಲರೂ ಲೋಕದಲ್ಲಿ ಗಮನಿಸಿದ್ರೆ ಉನ್ನತ ವ್ಯಕ್ತಿಗಳೆಲ್ಲರೂ ಧ್ಯಾನ ಮಾಡಿದವರೇ. ಹಾಗೆ ವಿಶೇಷವಾಗಿ ಧ್ಯಾನ ಮಾಡಿದವರೆಲ್ಲರೂ ಉನ್ನತ ಸ್ಥಿತಿಗೆ ಅಂದರೆ ದೈವ ಸ್ಥಿತಿಗೆ ಏರುವುದರಲ್ಲಿ ಎಲ್ಲರಿಂದಲೂ ದೇವರೆಂದು ಕರೆಸಿಕೊಳ್ಳುತ್ತಾರೆ. ಅಂದ್ರೆ ಎಲ್ಲರೂ ಇವಾಗ ಎಲ್ಲ ಧ್ಯಾನ ಮಾಡಿದವರೆಲ್ಲರೂ ತುಂಬಾ ಉನ್ನತ ಸ್ಥಿತಿಗೆ ಹೋಗಿರ್ತಾರೆ. ಆ ತರದವ್ರನ್ನ ನಾವು ಎಲ್ಲರೂ ದೇವ್ರು ಅಂತ ನಾವು ಗಮನ ಇಟ್ಕೊಂಡು ಅವ್ರನ್ನ ನಾವು ಪೂಜಿಸ್ತೇವೆ. ಕೀರ್ತಿಸಲ್ಪಡುತ್ತಾರೆ ಅಂತಂದ್ರೆ ಅವ್ರಿಗೆ ಕೀರ್ತಿಗಳು ಸಿಕ್ಕಿರುತ್ತೆ, ಅದರಿಂದ ನಾವು ಅವ್ರನ್ನ ಆರಾಧಿಸ್ತಾ ಇರ್ತೀವಿ. ಹಾಗೆ ನಾವು ಯುಗಗಳಿಂದಲೂ ನೋಡಿದರು ನಮಗೆ ಎಷ್ಟೋ ಜನ ಹೀಗೆ ಕಾಣಿಸುತ್ತಾರೆ. ಅಂದ್ರೆ ನಾವು ಯುಗಾಂತರಗಳಿಂದ ನೋಡಿದ್ರು ಕೂಡ ನಮಗೆ ಎಷ್ಟೋ ಜನ ಈ ತರ ಧ್ಯಾನದಲ್ಲಿ ಮುಂದುವರೆದು ಅವರು ತುಂಬಾ ಕೀರ್ತಿ ಪಡ್ಕೊಂಡಿರೋರಾಗ್ಲಿ, ದೇವರ ಸಾನ್ನಿಧ್ಯ ಪಡ್ಕೊಂಡಿರೋರಾಗ್ಲಿ ನಾವು ಗಮನಿಸ್ತಾ ಇರ್ತೀವಿ. ಅದರಲ್ಲಿ ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಜೀಸಸ್, ಮಹಮ್ಮದ್ ಪ್ರವಕ್ತ ಹಾಗೂ ಗುರುನಾನಕ್, ಮಹಾವೀರ, ಮಹಾವತಾರ್ ಬಾಬಾ, ಪ್ರಸ್ತುತ ನಾವು ನೋಡುತ್ತಿರುವ ಬ್ರಹ್ಮರ್ಷಿ ಪತ್ರಿಜಿಯವರಂತೆ ಎಲ್ಲರೂ ಕೂಡ ಇದ್ದಾರೆ. ನಮಗೆ ತಿಳಿಯದ ಇನ್ನೂ ಎಷ್ಟೋ ಜನರು ಇದ್ದಾರೆ. ಈಗ ಇವರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಅವರೆಲ್ಲ ಮಾಡಿದ್ದು ಕೂಡ ಧ್ಯಾನ. ಯೋಗಿಗಳೆಲ್ಲರೂ ಹೇಳಿರುವುದು ಧ್ಯಾನವೇ, ಮಾಡಿರುವುದು ಧ್ಯಾನವೇ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಇಲ್ಲದೆ ಇನ್ನು ಇವರೆಲ್ಲರೂ ಅಲ್ಲದೆ ಇನ್ನು ರಮಣ ಮಹರ್ಷಿ, ರಾಮಕೃಷ್ಣ ಪರಮಹಂಸ, ಯೋಗಾನಂದ ಮತ್ತು ಲಹರಿ ಮಹಾಶಯರು, ರಾಧಾ ಕೃಷ್ಣ ಸ್ವಾಮಿ ಮತ್ತು ಕಬೀರ್, ವಿವೇಕಾನಂದ, ವೀರ ಬ್ರಹ್ಮೇಂದ್ರ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ಮಲಯಾಳ ಸ್ವಾಮಿ, ಮೆಹರ್ ಬಾಬಾ, ಸತ್ಯ ಸಾಯಿ ಬಾಬಾ, ಶಿರ್ಡಿ ಸಾಯಿ ಬಾಬಾ, ಇನ್ನೂ ಅನೇಕ ಜನರು ಈ ರೀತಿ ಧ್ಯಾನದಲ್ಲಿ ಅವರು ಸಾಧನೆಯನ್ನ ಮಾಡಿದ್ದಾರೆ. ಇವರೆಲ್ಲರೂ ಧ್ಯಾನವನ್ನು ಮಾಡಿದವರೇ, ಆದ್ರೂ ಆತ್ಮಜ್ಞಾನವನ್ನು ಬೋಧಿಸಿದವರೇ. ಆದರೂ ಇವರು ಹೇಗೆ ಉನ್ನತ ವ್ಯಕ್ತಿಗಳಾದರು? ಇವರೆಲ್ಲ ಧ್ಯಾನದ ಮೂಲಕ ಆತ್ಮದ ಮೇಲೆ ದೃಷ್ಟಿ ಇರಿಸಿದ್ದಾರೆ, ಆತ್ಮಕ್ಕೆ ಹತ್ತಿರವಾಗಿದ್ದಾರೆ, ಆತ್ಮದೊಂದಿಗೆ ಅವರು ಕೂಡ ಬೆರೆತ್ಕೊಂಡಿದ್ರು ಅನ್ನೋದನ್ನ ನಾವು ತಿಳ್ಕೋಬೇಕು. ಆತ್ಮವನ್ನು ದರ್ಶಿಸಿದ್ದಾರೆ, ಕೊನೆಗೆ ಆತ್ಮಸ್ಥಿತಿಯನ್ನು ಆತ್ಮಾನುಭವವನ್ನು ಹೊಂದಿದ್ದಾರೆ. ತಾನೇ ಆತ್ಮವೆಂದು ಅಂದರೆ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡು ಅವರು ಮುಂದುವರೆದಿದ್ದಾರೆ. ಧ್ಯಾನದ ಮೂಲಕ ಅಂದರೆ ಶ್ವಾಸದ ಮೂಲಕ, ಗಮನದ ಮೂಲಕ, ಅಂದ್ರೆ ಶ್ವಾಸ ಗಮನಿಸೋದು. ಶ್ವಾಸನ ನಾವು ಯಾವಾಗ್ಲೂ ಯಾವ ಶ್ವಾಸದಲ್ಲಿ ಇರ್ತೀವಿ ಅದನ್ನ ನಾವು ಗಮನಿಸಿರಲ್ಲ. ನಾವು ಶ್ವಾಸ ಇರೋದ್ರಿಂದನೇ ಜೀವಂತವಾಗಿರ್ತೀವಿ. ಅದನ್ನ ನಾವು ಗಮನಿಸ್ಬೇಕು ಅನ್ನೋದು ಕೂಡ ನಮಗೆ ಮನ್ಸಿಗೆ ಬಂದಿರಲ್ಲ. ಅಂದ್ರೆ ಧ್ಯಾನ ಕೂತ್ಕೊಂಡಾಗ ನಾವು ಶ್ವಾಸದ ಮೇಲೆ ಗಮನ ಇರಿಸೋದನ್ನ ನಾವು ಕಲ್ತ್ಕೊಂಡಿರ್ತೀವಿ, ತಿಳ್ಕೊಬೇಕಾಗತ್ತೆ. ಧ್ಯಾನವೆಂದರೆ ದೇವರ ಮೇಲೆ ದೃಷ್ಟಿ ಇರಿಸುವುದು. ಅಂದ್ರೆ ಧ್ಯಾನ ಅಂದ್ರೆ ದೇವರ ಮೇಲೆ ದೃಷ್ಟಿ ಇರಿಸೋದು. ಅಂದ್ರೆ ದೇವ್ರ ಮೇಲೆ ದೃಷ್ಟಿ ಇರಿಸೋದು ಅಂದ್ರೆ ನಮ್ಮ ಮುಂದ್ಗಡೆ ಒಂದು ದೇವ್ರ ವಿಗ್ರಹನಾಗ್ಲಿ ಯಾವ್ದಾದ್ರು ಇಟ್ಕೊಂಡು ನಾವು ದೃಷ್ಟಿಸಿ ನೋಡುವಂಥದ್ದಲ್ಲ. ನಾವೆಲ್ಲರೂ ಮಾನವರು. ಮಾನವ ಎಂದರೆ ದೇಹ ಒಂದೇ ಅಲ್ಲ. ದೇಹದೊಂದಿಗೆ ಕಣ್ಣಿಗೆ ಕಾಣದ ಒಂದು ಆತ್ಮ ಕೂಡ ಇರುತ್ತೆ. ಆತ್ಮ ಮತ್ತು ಮನಸ್ಸು ಎರಡೂ ಇದ್ದಾಗ್ಲೇನೆ ನಾವು ಒಂದು ದೇಹ ಧರಿಸ್ಕೊಂಡು ಬಂದಿರ್ತೀವಿ. ಹಾಗೆ ದೇಹ, ಮನಸ್ಸು, ಆತ್ಮಗಳ ಸಂಗಮವನ್ನೇ ಮಾನವ ಎಂದು ಕರೆಯುತ್ತಾರೆ. ಅಂದ್ರೆ ಒಬ್ಬ ಮಾನವ ಆಗ್ಬೇಕಾದ್ರೆ ದೇಹ ಮತ್ತು ಮನಸ್ಸು ಎರಡು ಇರುತ್ತೆ, ಅದ್ರೊಳಗಡೆ ಆತ್ಮ ಇರುತ್ತೆ. ಆ ಆತ್ಮನ ನಾವು ದೇವ ಅಂತ ತಿಳ್ಕೊಂಡು ಆತ್ಮನ ನಾವು ಉಸಿರಾಟದ ಮೂಲಕ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಆತ್ಮ ಎಂದರೆ ಯಾರೂ ಅಲ್ಲ,
ಸಾಕ್ಷಾತ್ ಈ ಸೃಷ್ಟಿಗೆ ಕಾರಕನಾದವನು ಅಂದ್ರೆ ಸೃಷ್ಟಿಕರ್ತ ಯಾರು? ಅವನು ಭಗವಂತ. ಕಣ್ಣಿಗೆ ಕಾಣದಿರುವ ಮಾನವ ಇಂದ್ರಿಯಗಳಿಗೆ ಗೋಚರವಾಗದ ಸೂಕ್ಷ್ಮವಾದ ಅನಂತ ಶಕ್ತಿ. ಆ ಭಗವಂತ ಅನಂತ ಶಕ್ತಿ, ಅದು ಅವನು ಕಣ್ಣಿಗೆ ಕಾಣಿಸಲ್ಲ. ಆ ಶಕ್ತಿನ ನಾವು ಭಗವಂತ ಅಂತ ಕರಿತಾ ಇರ್ತೀವಿ. ಅಂದ್ರೆ ನಾವು ಜೀವಂತವಾಗಿರೋ ಎಲ್ಲಾ ಮನುಷ್ಯರು ಕೂಡ ಭಗವಂತ ಇದ್ದಾನೆ ಅಂತ ತಿಳ್ಕೋಬೇಕು. ಈ ಶಕ್ತಿಯನ್ನ ವಿಧ ವಿಧವಾದ ಹೆಸರುಗಳಿಂದ ಕರೆಯುತ್ತಾರೆ. ಅಂದ್ರೆ ಈ ಶಕ್ತಿಯನ್ನ ನಾವು ಎಲ್ರು ಒಬ್ಬೊಬ್ರು ಒಂದೊಂದು ರೀತಿ ಹೆಸರಿನಿಂದ ಕರೀತಾರೆ. ಬ್ರಹ್ಮ, ಪರಬ್ರಹ್ಮ, ಪರಮಾತ್ಮ, ಪರಮೇಶ್ವರ, ಆದಿಶಕ್ತಿ, ಪರಾಶಕ್ತಿ, ಭಗವಂತ ಎಂದು ಅವ್ರಿಗೆ ಇಷ್ಟ ಬಂದಂಗೆ ಅವ್ರವರಿಗೆ ಒಂದು ಏನ್ ತೋಚುತ್ತೆ ಅದೇ ರೀತಿ ಅವ್ರ ಮನಸ್ಸಿಗೆ ಏನ್ ಗೋಚರವಾಗುತ್ತೆ ಅದನ್ನ ಅವರು ಒಂದ್ ಹೆಸರಿಂದ ಅವ್ರು ಕರ್ಕೋತಾರೆ. ಪರಮಾತ್ಮ ಅಂದ್ರು ಅವನೇನೆ, ಆದಿಶಕ್ತಿ ಅಂದ್ರು ಅವಳೇನೆ, ಪರಾಶಕ್ತಿ ಅಂದ್ರು ಅದೇನೆ. ಎಲ್ಲ ಸೇರಿ ಕೊನೆಗೆ ಒಂದು ಆತ್ಮಶಕ್ತಿಗೆ ಅದು ಒಂದು ಸೇರಿರುತ್ತೆ. ಯಾವುದೇನಾದರೂ ಆತ್ಮ ಯಾರು ಅಲ್ಲ, ಸಾಕ್ಷಾತ್ ಭಗವಂತ, ಪರಮಾತ್ಮ, ಪರಬ್ರಹ್ಮ. ಅಂತಹ ಆತ್ಮ ಅಂದರೆ ಭಗವಂತ ಮಾನವರೆಲ್ಲರಲ್ಲೂ ಅಲ್ಲದೆ ಸಮಸ್ತ ಜೀವಿಗಳಲ್ಲಿಯೂ ಇದ್ದಾನೆ. ಅಂದ್ರೆ ಸಮಸ್ತ ಜೀವಿಗಳಲ್ಲೂ ಕೂಡ ಯಾವುದು ಉಸಿರಾಡುವಂತ ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಕೂಡ ಒಂದು ಆತ್ಮ ಇರುತ್ತೆ. ಭಗವಂತನು ಎಲ್ಲರಲ್ಲಿಯೂ ಇದ್ದಾನೆ, ಹಾಗೆ ನಮ್ಮಲ್ಲಿಯೂ ಇದ್ದಾನೆ ಎನ್ನುವುದನ್ನು ನಾವು ನೆನೆಸಿಕೊಳ್ಳಬೇಕು. ಅಂದ್ರೆ ನಾನು ನೀನು ಮತ್ತೆ ಒಂದು ಪ್ರಾಣಿ ಜಂತುಗಳು ಕೂಡ ಎಲ್ಲದಕ್ಕೂ ಉಸಿರಿರುತ್ತೆ. ಆ ಉಸಿರು ಹೋದ ತಕ್ಷಣನೇ ಅವು ಆತ್ಮನ ಕಳ್ಕೊತವೆ ಅಂತ ಅನ್ಕೋಬೇಕಾಗತ್ತೆ. ಅದಕ್ಕೆ ಶ್ರೀ ಆದಿಶಂಕರಾಚಾರ್ಯರು ದೇಹೋ ದೇವಾಲಯೋ ಪ್ರೋಕ್ತಃ ಜೀವೋ ದೇವೋ ಸನಾತನಃ ಅಂತ ಹೇಳಿದ್ರು. ಅಂದ್ರೆ ದೇಹವೇ ದೇವಾಲಯ, ಅದರಲ್ಲಿ ಇರುವ ಜೀವನು ಅಂದರೆ ಆತ್ಮವೇ ಸನಾತನ ದೈವ. ಅಂದರೆ ಪ್ರತಿ ದೇಹದಲ್ಲಿ ಇರುವ ಆತ್ಮವೇ ಆದಿಯಿಂದ ಇರುವ ಭಗವಂತ ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ. ಅಂದ್ರೆ ಯಾವುದೇ ಒಬ್ಬ ಮನುಷ್ಯ ಆಗಿರ್ಲಿ, ಪ್ರಾಣಿ ಪಕ್ಷಿ ಆಗ್ಲಿ, ಅದರಲ್ಲೆಲ್ಲ ಜೀವ ಇದೆ. ಆ ಜೀವ ಅಂತಂದ್ರೆ ಆತ್ಮ ಇದ್ರೇನೆ ಜೀವ ಇರುವಂತದ್ದು. ಅದನ್ನ ನಾವು ತಿಳ್ಕೋಬೇಕು. ಆದ್ದರಿಂದ ಧ್ಯಾನ ಮಾಡುವ ಮುನ್ನ ನಾವು ದೇಹ ಸ್ಥಿತಿಯಲ್ಲಿ ಇರುತ್ತೇವೆ. ನಾವು ಧ್ಯಾನ ಮಾಡೋಕ್ಕೆ, ಧ್ಯಾನ ಅಂತ ತಿಳ್ಕೊಳಕ್ ಮೊದಲೇ ನಾವು ನಮ್ಮ ಶರೀರ ಮಾತ್ರ ನಾವು ತಿಳ್ಕೊಂಡಿರ್ತೀವಿ. ನಮ್ಮ ದೃಷ್ಟಿನ ದೇಹದ ಮೇಲೆ ಇರ್ತಲ್ಲ, ಅದನ್ನ ತಗೊಂಡೋಗಿ ನಾವು ಆತ್ಮದ ಮೇಲೆ ಇರಿಸ್ಬೇಕಾದ್ರೆ ನಾವು ಧ್ಯಾನನ ಮಾಡ್ಬೇಕಾಗತ್ತೆ. ಧ್ಯಾನ ಮಾಡಲು ಕುಳಿತಾಗ ನೋಡಲು ಕಣ್ಣು ಮುಚ್ಚಿಕೊಳ್ಳುತ್ತೇವೆ ಅಂತ ಕಾಣಿಸುತ್ತೆ, ಆದ್ರೂ ಕೂಡ ಆಲೋಚನೆಗಳು ಬರ್ತಾ ಇರುತ್ತೆ. ನಾವು ಕಣ್ಣು ಮುಚ್ಚಿತು ಅಂತಂದ್ರೆ ಆಲೋಚನೆಗಳು ಬರ್ತಾ ಇರುತ್ತೆ. ಆ ಆಲೋಚನೆಗಳನ್ನ ನಿಗ್ರಹ ಮಾಡ್ಬೇಕು. ಆಲೋಚನೆಗಳನ್ನ ಪಕ್ಕಕ್ಕಿಟ್ಟು ನಾವು ಮುಂದೆ ಆತ್ಮದ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ನಮ್ಮ ಧ್ಯಾನ ಸ್ಥಿತಿ ಅಲ್ಲಿಗೆ ಆತ್ಮದ ಕಡೆಗೆ ಬಂದಿರುತ್ತೆ. ನಮ್ಮ ದೃಷ್ಟಿ ಆತ್ಮದ ಮೇಲೆ ಹೊರಳುತ್ತಾ ಇದೆ ಎಂದಾಗ ಭಗವಂತನ ಮೇಲೆ ನಾವು ದೃಷ್ಟಿ ಇಟ್ಟ ರೀತಿ ನಾವು ತಿಳ್ಕೊಂಡು ಕೂತ್ಕೋಬೇಕಾಗತ್ತೆ. ಅದೇ ನಿಜವಾದ ಧ್ಯಾನ ಸ್ಥಿತಿ. ಪ್ರತಿ ಮಾನವನು ಮಾಡಬೇಕಾದ ಕೆಲಸ ಇದೆ. ಅಂದ್ರೆ ನಾವೆಲ್ಲರೂ ಕೂಡ ಮಾಡ್ಬೇಕಾಗುವಂಥದ್ದು, ಭಗವಂತನಿಗಿಂತ ದೊಡ್ಡವ್ರು ಯಾರು ಅಲ್ಲ. ಅವನ ಮೇಲೆ ದೃಷ್ಟಿ ಇಡುವುದು ಅಥವಾ ಅವನ ದೃಷ್ಟಿಸಿ ನೋಡುವಂಥದ್ದು. ಅಂದ್ರೆ ಒಳಗಣ್ಣಿನಿಂದ ನಾವು ಈ 2 ಕಣ್ಣು ಕೊಟ್ಟಿರೋದ್ರ ಜೊತೆಗೆ ದೇವರು ನಮಗೆ ಎಲ್ಲರಿಗೂ ಒಂದು ಮಧ್ಯದಲ್ಲಿ ಭ್ರೂ ಮಧ್ಯದಲ್ಲಿ ಒಂದು ಕಣ್ಣು ಕೂಡ ಇದೆ. ಆ ಕಣ್ಣನ್ನ ನಾವು ಚಕ್ಷು ಅಂತ ಬೇರೆ ಅಂತಾರೆ. ಅದನ್ನ ತ್ರಿಚಕ್ಷುನಿಂದ ಅಂದ್ರೆ 3ನೇ ಕಣ್ಣಿನಿಂದ ಕೂಡ ನಾವು ಅದನ್ನ ಗಮನಿಸ್ಬೇಕಾಗಿ ಬರುತ್ತೆ. ಅದಕ್ಕೇನೆ ಹೇಳ್ತಾ ಇರೋದು, ನಾವು ನಮ್ಮ ಒಳಗಡೆ ಇರುವಂತ ಆತ್ಮವನ್ನ ನಮ್ಮ ಒಳಗಣ್ಣಿನಿಂದ ನೋಡ್ಬೇಕು. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ದೇಶಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಹಾಮ್ಯಹಂ ಅಂತ. ಅಂದ್ರೆ ಯಾರು ಇತರ ಚಿಂತೆಗಳಿಲ್ಲದೆ ನನ್ನನ್ನೇ ನಂಬಿಕೊಂಡು ನನ್ನನ್ನೇ ಧ್ಯಾನಿಸುತ್ತಾ ನನ್ನನ್ನಲ್ಲೇ ನಿಷ್ಠೆಯಿಂದ ಇರ್ತಾರೋ ಅವರ ಯೋಗಕ್ಷೇಮಗಳನ್ನ ನಾನು ನೋಡ್ಕೋತೀನಿ ಅಂತ ಕೃಷ್ಣ ಕೂಡ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ. ಇದರ ಅನುಸಾರವಾಗಿ ಆತ್ಮದೃಷ್ಟಿಯಲ್ಲಿ ಇರುವವರು ಎಷ್ಟು ಅದೃಷ್ಟವಂತರು ಎಂದು ತಿಳ್ಕೊಳ್ಬಹುದು. ಅಂದ್ರೆ ನಾವು ಯಾವಾಗ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡು ಕೃಷ್ಣನ ಅಂದ್ರೆ ದೇವರು, ಭಗವಂತ, ಪರಮಾತ್ಮ ಅಂತೀವಲ್ಲ, ಅವ್ರ ಕಡೆಗೆ ನಾವು ದೃಷ್ಟಿ ಇಟ್ಕೊಂಡಾಗ ಅವ್ರನ್ನ ನಾನು ಸಲುತ್ತೀನಿ, ಅವರ ಬೇಕು ಬೇಡಗಳನ್ನೆಲ್ಲ ನಾನು ನೆರವೇರಿಸ್ತೀನಿ ಅಂತ ಕೃಷ್ಣ ಕೂಡ ಹೇಳಿದಾನೆ. ಅದರಿಂದ ನಾವು ಒಳ ಮನಸ್ಸಿನಲ್ಲಿ ಒಳ ಆತ್ಮವನ್ನು ನಾವು ಆರಾಧಿಸ್ಬೇಕಾಗತ್ತೆ. ಅಂದ್ರೆ ಧ್ಯಾನ ಮಾಡುವುದನ್ನು ಭಕ್ತಿ ಅಂತ ಕೂಡ ನಾವು ಹೇಳ್ಬಹುದು. ಧ್ಯಾನವೆಂದ್ರೆ ಭಕ್ತಿ, ಧ್ಯಾನ ಅಂತಂದ್ರೆ ಭಕ್ತಿ ಧ್ಯಾನ ಎರಡು ಬೇರೆ ಅಲ್ಲ. ಆದ್ರೂನು ಸಹಜವಾಗಿ ಲೋಕದಲ್ಲಿ ಭಕ್ತಿಯನ್ನು ಮುಕ್ತಿಗೆ ಮಾರ್ಗವೆನ್ನುತ್ತಾರೆ. ಅಂದರೆ ಭಕ್ತಿಯ ಮೂಲಕವೇ ಯಾರಾದರೂ ಮುಕ್ತಿಯನ್ನು ಸಾಧಿಸಬಲ್ಲರು ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ಲೋಕದಲ್ಲಿ ಭಕ್ತಿ ಎಂದರೆ
ಪೂಜೆಗಳು, ಪ್ರಾರ್ಥನೆಗಳು, ಭಜನೆ ಮಾಡುವುದು ಎಂದುಕೊಂಡಿರುತ್ತಾರೆ. ಆದರೆ ವೇದಗಳಲ್ಲಿ ಭಕ್ತಿಗೆ ನೀಡಲಾಗಿರುವ ಸರಿಯಾದ ವಿವರಣೆ ಏನೆಂದರೆ, ಸ್ವಸ್ವರೂಪನಾದವನು ಸಂಧಾನಂ ಭಕ್ತಿ ರೀತ್ಯ ಬೀಯತೆ. ಅಂದ್ರೆ ಸ್ವಸ್ವರೂಪನು, ತನ್ನನ್ನ ತಾನು ಅರಿತವನು, ಅಂದ್ರೆ ತನ್ನನ್ನು ತಾನು ತಿಳ್ಕೊಂಡವನು ಭಕ್ತಿ ರೀತಿಯಿಂದ ಇರ್ತಾನೆ ಅಂತ. ಅಂದರೆ ತನ್ನ ಸ್ವರೂಪದೊಂದಿಗೆ ತಾನು ಇರುವುದು ನಿಜವಾದ ಭಕ್ತಿ ಎಂದು ಹೇಳಲಾಗಿದೆ. ಅಂದ್ರೆ ತನ್ನ ಸ್ವರೂಪದಲ್ಲಿ ತನ್ನನ್ನ ತಾನು ಮರ್ತ್ಬಿಟ್ಟು ಆತ್ಮನ ಅವನು ನೆನೆಸ್ಕೊಂಡು ಕೂತ್ಕೊಂಡಾಗ ಅವನು ಭಕ್ತಿ ಮಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೊಬಹುದು. ಜ್ಞಾನ ಸ್ಥಿತಿಯಲ್ಲಿ ನಾವು ಯಾವ ಇತರ ಚಿಂತೆಗಳು ಇಲ್ಲದೆ ನಮ್ಮ ಸ್ವಸ್ವರೂಪವಾದ ಆತ್ಮದೊಂದಿಗೆ ಇರುತ್ತೇವೆ. ಅಂದರೆ ನಮ್ಮೊಂದಿಗೆ ನಾವು ಇರುತ್ತೇವೆ. ಇದೇ ನಿಜವಾದ ಭಕ್ತಿ. ವೇದಗಳಲ್ಲಿ ಭಕ್ತಿಗೆ ಕೊಡಲಾದ ವಿವರಣೆ ಇದೆ. ಆದ್ದರಿಂದ ಧ್ಯಾನವೆಂದರೇನು, ಭಕ್ತಿ ಎಂದು ತಿಳಿದುಕೊಳ್ಳಬೇಕು. ಧ್ಯಾನ ಅಂದ್ರೆ ನಾವು ಭಕ್ತಿ ಮಾಡ್ತಾ ಇದೀವಿ ಅಂತ ತಿಳ್ಕೋಬೇಕು. ನಿಜವಾದ ಭಕ್ತಿಯ ಮೂಲಕವೇ ನಿಜವಾದ ಮುಕ್ತಿ ಲಭಿಸುತ್ತದೆ. ಅಂದ್ರೆ ನಾವು ನಿಜವಾಗಿ ಆತ್ಮನಲ್ಲಿ ನಾವು ಲೀನವಾದಾಗ ನಮಗೆ ಮುಕ್ತಿ ಸಿಗುತ್ತೆ ಅಂತ ತಿಳ್ಕೋಬೇಕು. ಅಂದರೆ ಧ್ಯಾನದ ಮೂಲಕವೇ ಯಾರಾದರೂ ಮುಕ್ತಿಯನ್ನು ಸಂಪಾದಿಸಬಲ್ಲರು ಎಂದು ನಾವು ಧ್ಯಾನವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕು. ಹಾಗೆ ಯಾರು ಆತ್ಮದೃಷ್ಟಿಯಲ್ಲಿ ಇರುತ್ತಾರೋ, ಅಂದರೆ ಆತ್ಮದ ಮೇಲೆ ದೃಷ್ಟಿ ಇರಿಸುತ್ತಾ ತೀವ್ರ ಧ್ಯಾನ ಸ್ಥಿತಿಯಲ್ಲಿ ಗಂಟೆಗಳ ಕಾಲ ಇರುತ್ತಾರೆ, ಅವರು ನಿಧಾನವಾಗಿ ಆತ್ಮಕ್ಕೆ ಹತ್ತಿರವಾಗುತ್ತಿರುತ್ತಾರೆ, ಭಗವಂತನಿಗೆ ಹತ್ತಿರವಾಗುತ್ತಿರುತ್ತಾರೆ ಎಂದು ಅರ್ಥ. ಹಾಗೆ ಭಗವಂತನಿಗೆ ಹತ್ತಿರವಾಗುತ್ತಾ ಹೋದಂತೆ ಭಗವಂತನ ಲಕ್ಷಣಗಳು ಉಂಟಾಗುತ್ತವೆ. ಅವರ ಪರಿವರ್ತನೆ ದೇವರಂತೆ ಬದಲಾಗುತ್ತದೆ. ನೋಡಿ, ಮಲ್ಲಿಗೆ ಹೂನ ಒಂದೇನಪ್ಪಾ ಅಂದ್ರೆ, ನಾವು ಯಾವಾಗ ಧ್ಯಾನ ಸ್ಥಿತಿನಲ್ಲಿ ತುಂಬಾ ಲೀನವಾಗ್ತೀವಿ, ತುಂಬಾ ಟೈಮ್ ಅಂದ್ರೆ ತುಂಬಾ ಗಂಟೆಗಳ ಗಟ್ಟಲೆ ನಾವು ಯಾವಾಗ ಧ್ಯಾನ ಮಾಡ್ತೀವ, ಆವಾಗ ನಾವು ದೇವ್ರ ಗುಣಗಳನ್ನ ಕೂಡ ನಾವು ಹೊಂದ್ಕೋಬಹುದು. ಒಂದು ಮಲ್ಲಿಗೆ ತೋಟ ಇರುತ್ತೆ, ಉದಾಹರಣೆಗೆ ಒಂದು ಮಲ್ಲಿಗೆ ತೋಟ ಇರುತ್ತೆ. ಆ ಮಲ್ಲಿಗೆ ತೋಟದಲ್ಲಿ ಮಲ್ಲಿಗೆ ಹೂ ಎಲ್ಲೋ ಇದ್ರೂ ಕೂಡ ಅದ್ರ ಸುವಾಸನೆ ಎಲ್ಲಾ ಕಡೆನೂ ಬೀರುತ್ತಲ್ಲ, ಆ ರೀತಿ ನಮ್ಮ ಲಕ್ಷಣಗಳು ಕೂಡ ಇದೆಲ್ಲ ಬದಲಾವಣೆ ಆಗ್ತಾ ಬರುತ್ತೆ. ತೀವ್ರ ಸಾಧನೆಯನ್ನು ತಿಂಗಳುಗಳ ಕಾಲ, ಸಂವತ್ಸರಗಳ ಕಾಲ ಮಾಡಿದರೆ ಅವರು ಆತ್ಮಕ್ಕೆ ಇನ್ನೂ ಹತ್ತಿರವಾಗುತ್ತಾರೆ. ಅದೇ ಇದೇ ರೀತಿ ಧ್ಯಾನದಲ್ಲಿ ತುಂಬಾ ನಾವು ವರ್ಷಾನುಗಟ್ಲೆ ಮಾಡ್ತಾ ಇದ್ದಾಗ ನಾವು ಆತ್ಮ ಸಾಕ್ಷಾತ್ಕಾರ ಹೊಂದೋದಿಕ್ಕೆ, ಆತ್ಮಾನುಭಾವ ಹೊಂದೋದಿಕ್ಕೆ ಸಹಾಯ ಆಗುತ್ತೆ. ಅಂತವರಿಗೆ ಪೂರ್ತಿಯಾಗಿ ದೈವ ಲಕ್ಷಣಗಳು ಕೂಡ ಬರುತ್ತವೆ. ವರ್ಷಗಟ್ಲೆ ಅವರು ಧ್ಯಾನ ಮಾಡಿದಾಗ, ನಾವೇ ಆದ್ರೂ ಕೂಡ ಯಾರೇ ಆದ್ರೂ ವರ್ಷಗಟ್ಲೆ ಧ್ಯಾನ ಮಾಡಿ ಅವರು ಆತ್ಮನನ್ನ ಅರ್ಥಕೊಂಡಾಗ ಅವರು ದೈವಿ ಸಂಭೂತರಾಗುತ್ತಾರೆ. ಅವರಿಗೆ ದಿವ್ಯತ್ವ ಬರುತ್ತದೆ. ಅವ್ರನ್ನ ಮತ್ತು ನಾವು ದೈವಿ ಮನುಷ್ಯ ರೀತಿ ನಾವು ಅವ್ರನ್ನ ಕಾಣಲ್ಲ. ಅವಾಗ ಅವರು ದೈವತ್ವ ಹೊಂದ್ಕೊಂಡಿರ್ತಾರೆ. ನಮ್ಮ ಕಣ್ಣಿಗೆ ಅವರು ದೈವತ್ವರ ಕಾಣಿಸ್ತಾ ಇರ್ತಾರೆ. ಆದ್ರಿಂದ ವರ್ಷಗಟ್ಲೆ ಧ್ಯಾನ ಸಾಧನೆ ಮಾಡಿ ಅವರು ದೈವತ್ವವನ್ನು ಹೊಂದ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಂತವರು ಸಾಮಾನ್ಯ ಮಾನವರು ಮಾಡಲಾಗದ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ನಮ್ಮಂತ ಸಾಮಾನ್ಯರು ಮಾಡಕ್ಕಾಗದಂತ ಕೆಲಸಗಳು ಕೂಡ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ, ಭವಿಷ್ಯತ್ತಿನಲ್ಲಿ ಅವರು ಏನಾಗುತ್ತೆ, ಭವಿಷ್ಯದಲ್ಲಿ ಏನೇನ್ ಬರುತ್ತೆ, ಯಾವ ಯಾವ ರೀತಿ ಕಷ್ಟ ಸುಖಗಳಾಗ್ಲಿ, ಯಾವ ಶಕ್ತಿ ಆಗ್ಲಿ, ಯಾವ ರೋಗ ರುಜಿನಗಳಾಗ್ಲಿ ಎಲ್ಲ ಬರುತ್ತೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾ ಇರ್ತಾರೆ. ಅದಕ್ಕೇನೆ ಎಲ್ಲರೂ ಅವ್ರನ್ನ ದೈವಿ ಮನುಷ್ಯ, ದೈವಿ ಸಂಭೂತ ಅಂತ ಭಾವನೆಯಿಂದ ಕಾಣ್ತಾ ಇರ್ತಾರೆ. ಸಾಮಾನ್ಯ ಆಶ್ಚರ್ಯಗೊಳ್ಳುವಂತ ಸ್ಥಿತಿಗೆ ಅವರು ಹೋಗಿರ್ತಾರೆ. ಅಂದ್ರೆ ಅವ್ರ ಆಡೋ ಮಾತುಗಳು, ಹೌದಾ ಇದು ನಡೆಯುತ್ತಾ ಅನ್ನೋ ರೀತಿ ಆಶ್ಚರ್ಯ ಆಗೋ ರೀತಿ ಅವರು ಮಾತಾಡ್ತಾ ಇರ್ತಾರೆ. ಅಂತ ಸ್ಥಿತಿ ಹೊಂದಿದವರಿಗೆ ಸೃಷ್ಟಿಯಲ್ಲಿನ ಜ್ಞಾನ ತಿಳಿಯುತ್ತಾ ಇರ್ತದೆ. ಅಂದ್ರೆ ಈ ಪ್ರಕೃತಿನಲ್ಲಿ ಏನೇನಾಗುತ್ತೆ, ಪ್ರಕೃತಿನಲ್ಲಿ ಒಂದು ಜಾಸ್ತಿ ಈಗ ಎಷ್ಟೋ ಕಡೆ ಮಳೆ ಮತ್ತೆ ಗಾಳಿಗಳು, ಈ ಎಷ್ಟೋ ಕಡೆ ಪ್ರವಾಹಗಳು ಬಂದು ಇವೆಲ್ಲ ಜಲಪ್ರಳಯಗಳು ಇಂಥದ್ದೆಲ್ಲ ಆಗೋದನ್ನೆಲ್ಲ ಅವರು ಮೊದಲೇ ತಿಳ್ಕೊಳ್ಳುವಂತ ಶಕ್ತಿನ ಅವರು ಹೊಂದ್ಕೊಂಡಿರ್ತಾರೆ. ಆದ್ರಿಂದ ಅವ್ರನ್ನ ನಾವು ಮಹರ್ಷಿಗಳು, ಭಗವಂತ, ವಸಿಷ್ಠರು ಈ ತರ ಎಲ್ಲರೂ ಇರ್ತಾರಲ್ಲ, ಅವರೆಲ್ಲರೂ ಅದನ್ನ ಎಲ್ಲ ಸಾಧನೆ ಮಾಡಿ ತಿಳ್ಕೊಂಡಿದ್ರಿಂದ ಅವರು ಮುಂದೆ ಆಗುವಂತ ಒಂದು ಸೃಷ್ಟಿಯ ವೈಚಿತ್ರ್ಯಗಳನ್ನೆಲ್ಲ ಕಂಡಿಡಿದು ಅವರು ಜನಗಳಿಗೆ ಹೇಳ್ತಾ ಇದ್ರು. ಅನೇಕ ಆಧ್ಯಾತ್ಮಿಕ ಗ್ರಂಥಗಳನ್ನು ಕೂಡ ಅವರು ಬರೆದಿದ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಸೃಷ್ಟಿಯಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಗೊತ್ತಿರೋದ್ರಿಂದನೇ ಅವರು ಗ್ರಂಥಗಳು ಕೂಡ ರಚನೆ ಮಾಡೋದಕ್ಕೆ ಶಕ್ತಿನ ಹೊಂದ್ಕೊಂಡಿದ್ರು. ಅಂತವ್ರು ಅಂತ್ಯವಿಲ್ಲದೆ ಆನಂದವನ್ನು ಹೊಂದುತ್ತಾರೆ. ಅವ್ರಿಗೇನಪ್ಪಾ ಅಂದ್ರೆ ಈ ಕಷ್ಟ ಸುಖಗಳದ್ದು ಒಂದು ಪರಿವೇನೇ ಇರಲ್ಲ. ಅವ್ರು ಯಾವಾಗ್ಲೂ ಆನಂದವಾಗಿರ್ತಾರೆ. ಅಂದ್ರೆ ಧ್ಯಾನ ಮಾಡುವವ್ರಿಗೆ ಯಾವಾಗ್ಲೂ ಆನಂದ ಇರುತ್ತೆ. ಅದನ್ನ ತಿಳ್ಕೊಬೇಕಾಗುತ್ತೆ. ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಅವರು ಎಲ್ಲಾ ಸಂದರ್ಭಗಳಲ್ಲೂ ಆನಂದವಾಗಿ ಮಾನವ ರೀತಿ ಕಷ್ಟ ಸುಖಗಳ ಅನುಭವ ಇಲ್ಲದೇನೆ ಅವರು ಜೀವನ ಮಾಡ್ತಾರೆ. ಅದೆಲ್ಲ ಆಯ್ತು, 5 ನಿಮಿಷ ಮತ್ತೆ ಇದ್ರೆ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ರಂತ, ಆಮೇಲೆ ಕ್ವಶನ್ ಆಗ್ತಿತ್ತು.
ಆಯ್ತು. ಓಕೆ ಓಕೆ. ಇದೇ ರೀತಿ ನಾವು ನಿಜವಾಗ್ಲೂ ಇದೇ ಮಾನವ ಜೀವನದಲ್ಲಿ ಪರಾಕಾಷ್ಠೆ ಸಮಸ್ತ ಎಲ್ಲವೂ ನಾವು ಆತ್ಮದಿಂದ ಎಲ್ಲ ಇರುತ್ತೆ ಅಂತ ತಿಳ್ಕೊಂಡು ನಾವು ಭೂಮಿ ಮೇಲೆ ಯಾವಾಗ್ಲೂ ನಾವು ಬಂದಿರೋದು ಒಂದು ಒಳ್ಳೆ ಕೆಲಸ ಮಾಡೋದಿಕ್ಕೆ. ನಾವು ನಮ್ಮ ಕೆಲಸನ ನಾವು ಮುಗಿಸಿ ನಾವು 4 ಜನಕ್ಕೆ ನಾವು ಕಲ್ತಿರೋಂಥದ್ನ ಹೇಳಿ ಮುಕ್ತಿಗೆ ಮೋಕ್ಷಕ್ಕೆ ದಾರಿ ಆಗುವಂತ ವಿಷಯಗಳನ್ನ ಹೇಳ್ತಾ ನಾವು ಧ್ಯಾನದ ಕಡೆಗೆ ನಾವು ಗಮನ ಕೊಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಮಾನವನು ಅಜ್ಞಾನದಲ್ಲಿರಲು ಜ್ಞಾನ ಹೊಂದಿರಲು ಕಾರಣ ಮನಸ್ಸಿನ ಪ್ರಾಮುಖ್ಯತೆ ಹೆಚ್ಚಾಗಿರುವುದು. ಅಂದ್ರೆ ಮಾನವ ಏನ್ ಮಾಡ್ತಾನೆ, ಅಜ್ಞಾನದಲ್ಲಿರ್ತಾನೆ. ಯಾವಾಗ್ಲೂ ಅವನು ಜ್ಞಾನ ಹೊಂದ್ಬೇಕಾದ್ರೆ ಮನಸ್ಸಿನ ಮೇಲೆ ಪ್ರಾಮುಖ್ಯತೆನ ಅವನು ಹೆಚ್ಚಾಗಿ ಹಾಕ್ಬೇಕಾಗತ್ತೆ. ಅಂದ್ರೆ ಅವನು ಆ ಪ್ರಾಮುಖ್ಯತೆ ತಿಳ್ಕೊಂಡಾಗ ಆತ್ಮನ ಮನಸ್ಸು ಆವರಿಸದೆ ಅದು ನಾವು ಬರೀ ಆತ್ಮದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ನಾವು ಒಳ್ಳೆ ಕಾರ್ಯಗಳನ್ನ ಕರ್ತವ್ಯಗಳನ್ನ ನಾವು ನಿಭಾಯಿಸಕ್ಕಾಗುತ್ತೆ. ಭೂಮೇನ ವೀರತೆ ವಹ್ನಿರ್ಯ ಪಾದೇಯೋ ಮಲೇನ ಚ ಯಥೋತ್ಪಲೇನಾವೃತೋ ಗರ್ಭಸ್ಥತ ತೇನ ದೇವಾಮೃತಂ. ಅಂದ್ರೆ ಭಗವದ್ಗೀತೆಯಲ್ಲಿ ಕೂಡ ಹೊಗೆ ಒಂದು ಕನ್ನಡಿ ಮೇಲೆ ಒಂದು ಧೂಳಾಗ್ಲಿ ಒಂದು ಯಾವ್ದೋ ಒಂದು ಪದಾರ್ಥ ಮೇಲೆ ಮೆತ್ಕೊಂಡಾಗ ಏನಾಗುತ್ತೆ, ಅದು ಕನ್ನಡಿ ಕ್ಲೀನ್ ಆಗಿ ಕಾಣಿಸಲ್ಲ. ಅದೇ ರೀತಿ ಹೊಗೆಯಿಂದ ಕೂಡ ಏನು ನಮ್ಗೆ ಕಾಣಿಸಲ್ಲ ಹೊರಗಡೆ ಇದು. ಮತ್ತೆ ತಾಯಿ ಗರ್ಭದಿಂದ ಒಂದು ಮಗು ಹೊರಗಡೆ ಬರ್ಬೇಕು ಅಂತಂದ್ರೆ ಅದು ಒಂದು ಮಾಸಿನ ಒಂದು ಸುತ್ತುವರ್ಕೊಂಡಿರುತ್ತೆ. ಅದು ಹೊರಗಡೆ ಕಳ್ಚ್ಕೊಂಡ್ ಬಂದಾಗ ಅದು ನಮ್ಗೆ ಮಗು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ರೀತಿ ಕಾಮ ಅಂದ್ರೆ ಕೋರಿಕೆ ಇಲ್ಲದೆ ಇರುವಂತದ್ದು. ಈ ತರ ಕಾಮ ಇಲ್ಲದೆ ಇರುವಂತಹ ಒಂದು ಮನಸ್ಸನ್ನ ನಾವು ಸಂಪಾದನೆ ಮಾಡ್ಬೇಕಾಗತ್ತೆ. ಜ್ಞಾನ ಆತ್ಮಕ್ಕೆ ಸಂಬಂಧಿಸಿದ ಜ್ಞಾನ, ಆದ್ದರಿಂದ ಆತ್ಮಕ್ಕೆ ಸಂಬಂಧಿಸಿದೆ ಎಂದು ನಾವು ತಿಳ್ಕೊಂಡು ಆತ್ಮನ ನಾವು ಹೊಗೆಯಿಂದ, ಕೆಂಡ, ಧೂಳಿನಿಂದ, ಕನ್ನಡಿ ಮತ್ತು ಬೇರೆ ಯಾವುದೇ ವಸ್ತುಗಳ ಮೇಲೆ ಧೂಳು ಕೂತ್ಕೊಂಡಾಗ ನಾವು ಸ್ವಚ್ಛ ಮಾಡ್ಕೊಂಡ ರೀತಿ ನಮ್ಮ ಮನಸ್ಸುಗಳನ್ನು ಕೂಡ ನಾವು ಸ್ವಚ್ಛ ಮಾಡ್ಕೊಂಡು ನಾವು ಆತ್ಮದರ್ಶನವನ್ನ ಪಡಿಬೇಕಾಗುತ್ತೆ. ಆದ್ದರಿಂದ ಧ್ಯಾನ ಮಾಡುತ್ತಾ ಆತ್ಮವನ್ನು ಆವರಿಸಿರುವ ಮನಸ್ಸಿನ ಪ್ರಾಮುಖ್ಯತೆ ಕಡಿಮೆ ಆಗುತ್ತದೆ. ಆದ್ರಿಂದ ಧ್ಯಾನ ಮಾಡುತ್ತಾ ಕೂತ್ಕೊಂಡು ನಿಧಾನವಾಗಿ ನಾವು ಆತ್ಮದ ಪ್ರಾಮುಖ್ಯತೆ ಹೆಚ್ಚುತ್ತಾ ಹೋಗುತ್ತದೆ. ನಾವು ಯಾವಾಗ ತುಂಬಾ ಜ್ಞಾನ ಮಾಡ್ತಾ ಇರ್ತೀವಿ, ಗಂಟೆಗಟ್ಟಲೆ ಜ್ಞಾನ ಕೂತ್ಕೋತೀವಿ, ಆವಾಗ ಆತ್ಮದ ಬಗ್ಗೆ ನಮಗೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆತ್ಮ ಅಂದರೆ ದೇವರಾದ್ಯಂತದಿಂದ ನಾವು ಧ್ಯಾನ ಮಾಡುತ್ತಾ ದೈವತ್ವ ಹೆಚ್ಚುತ್ತದೆ. ಅಂದ್ರೆ ನಾವು ದೇವರಾದ್ಯಂತ ಅಂದ್ರೆ ನಾವು ದೇವರ ರೀತಿನೇ ಆಗ್ಬಿಡ್ಬಹುದು. ಮತ್ತೆ ದೇವರಂತೆ ಬರಬಹುದು. ಕೊನೆಗೆ ದೈವ ಸ್ವರೂಪರಾಗ ಕೂಡ ಹೋಗ್ಬೋದು. ನಮ್ಮನ್ನ ದೇವ್ರ ತರ ಕಾಣ್ತಾರೆ. ಹೊರಗಡೆ ಜನಗಳಿಗೆ ನಾವು ದೇವ್ರ ರೀತಿ ಕಾಣೋ ರೀತಿ ನಾವು ಜ್ಞಾನ ಮಾಡಿ ಜ್ಞಾನದಿಂದ ಸಂಪಾದನೆ ಮಾಡ್ಕೋಬೇಕು. ಅದರಿಂದನೇ ಧ್ಯಾನ ತುಂಬಾ ಪ್ರಾಮುಖ್ಯತೆ ಉಳ್ಳದ್ದು ಅಂತ ಹೇಳ್ಕೊಬೇಕಾಗುತ್ತೆ. ಯಾರೇ ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯ ತುಂಬಾ ಗಂಟೆಗಟ್ಲೆ ಕುತ್ಕೊಂಡು ಅಲ್ಪ ಧ್ಯಾನನ ತುಂಬಾ ಗಂಟೆ ಕುತ್ಕೊಂಡು ಧ್ಯಾನ ಮಾಡಿ ಸ್ವಲ್ಪ ಜ್ಞಾನ ಪಡ್ಕೋತಾನೆ. ಇನ್ನೊಬ್ಬ ಮನುಷ್ಯ ಸ್ವಲ್ಪ ಸಮಯದಲ್ಲೇನೆ ಒಳ್ಳೆ ಜ್ಞಾನ ಪಡ್ಕೊಳ್ಳುವಂತ ಒಂದು ಶಕ್ತಿ ಕೂಡ ಹೊಂದಿರ್ತಾನೆ. ಆದ್ರಿಂದ ಗಂಟೆಗಟ್ಲೆ ಕೂತ್ಕೋಬೇಕಲ್ಲ ಧ್ಯಾನಕ್ಕೆ ಅಂತ ಯಾರು ಹೆದರ್ಕೋಬೇಕಾಗಿಲ್ಲ. ಧ್ಯಾನ ಸ್ಥಿತಿ ಚೆನ್ನಾಗಿ ಹೊಂದ್ಬೇಕಾದ್ರೆ ಸ್ವಲ್ಪ ಸಮಯ ಕೂಡ ಆಗುತ್ತೆ. ಅಂದ್ರೆ ನಾವು ಮನಸ್ಸನ್ನ ಆ ಧ್ಯಾನ ಕಡೆ ತರುವಂತ ಶಕ್ತಿ ನಮ್ಮ ಹತ್ರ ಇರ್ಬೇಕಾಗುತ್ತೆ. ಅದರಿಂದ ಧ್ಯಾನ ತುಂಬಾ ಒಳ್ಳೆಯದು. ಧ್ಯಾನ ಮಾಡೋದ್ರಿಂದ ಎಲ್ಲರಿಗೂ ನಮ್ಮ ಆತ್ಮಶಕ್ತಿ ಜಾಸ್ತಿ ಆಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ, ಆಲೋಚನಾ ಶಕ್ತಿಗಳನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬಹುದು, ಬೇರೆ ಒಳ್ಳೊಳ್ಳೆ ಆಲೋಚನೆಗಳನ್ನ ಮಾಡ್ಬೋದು. ಧ್ಯಾನ ತುಂಬಾ ಉನ್ನತವಾಗಿದೆ ಅಂತ ನಾವು ದಿನ ಏನೇ ಇಲ್ಲ ಅಂದ್ರೂ ನಮ್ಮ ವಯಸ್ಸಿಗೆ ತಕ್ಕಂತೆ ನಾವು ಧ್ಯಾನ ಮಾಡ್ಬೇಕು. ನಮ್ಮ ವಯಸ್ಸು 60 ಇದ್ರೆ 60 ಅಂದ್ರೆ 1 ಗಂಟೆ ಕಾಲ, 30 ಇದ್ರೆ 30 ಅರ್ಧ ಗಂಟೆ ಕಾಲ. ಆ ವಯಸ್ಸವ್ರಿಗೆ ಅವರವರ ಯೋಗ್ಯತಾನುಸಾರವಾಗಿ ಧ್ಯಾನ ಮಾಡೋದನ್ನ ನಮ್ಮ ಪತ್ರಿಜಿಯವರು ಹೇಳ್ಕೊಟ್ಟಿದ್ದಾರೆ. ಅವ್ರನ್ನ ಮಾರ್ಗನ ನಾವು ಯಾವ್ದೇ ಒಬ್ಬ ಗುರುಗಳು ಹಾಕಿಕೊಟ್ಟ ನಾವು ಒಬ್ಬ ಗುರುವಿನ ಮಾರ್ಗನ ನಾವು ಮಾಡಿದಾಗ ಪರಿಗಣಿಸ್ಕೊಂಡು ಅವರ ಮಾರ್ಗನ ನಾವು ಸ್ವೀಕರಿಸಿದಾಗ ನಾವು ಕೂಡ ಒಂದು ಧ್ಯಾನದಲ್ಲಿ ಮುಂದುವರ್ಕೊಂಡು ಒಂದು ನಮ್ಮ ಜೀವನವನ್ನ ಮೋಕ್ಷ ದಾರಿಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ನಾನು ಈ ದಿನ ನನಗೆ ಕೊಟ್ಟಂತ ಸಮಯದಲ್ಲಿ ಅಲ್ಪ ಜ್ಞಾನವನ್ನು ಹಂಚಿರೋದಕ್ಕೆ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್.